ಸಕ್ಕರೆ ಕಾಯಿಲೆ ಇರುವಂತವರಿಗೆ ಇದೊಂದು ಮಾತ್ರೆ ರಾಮಬಾಣ ಇದ್ದಂಗೆ. ಈ ಮಾತ್ರೆ ತಯಾರು ಮಾಡಿದ್ದು ನಾವು ಶುದ್ಧವಾದ ಅರಿಶಿನ ಮತ್ತು ಬೆಟ್ಟದ ನೆಲ್ಲಿಕಾಯಿಂದ. ಈ ಒಂದು ಮಾತ್ರೆ ನೀವು ಪ್ರತಿನಿತ್ಯ ತಗೊಳ್ಳೋದ್ರಿಂದ ನಿಮ್ಮ ಸಕ್ಕರೆ ಕಾಯಿಲೆ ಕ್ರಮೇಣವಾಗಿ ಕಡಿಮೆ ಆಗುತ್ತಾ ಬರುತ್ತೆ. ಎಲ್ಲ ಉಲ್ಲಾಸ ಚೆನ್ನಾಗಿ ಬಂದಿದ್ದೀನಿ. ಈಗ ಉತ್ತರ ಮಾತಾಡೋಕ್ಕೂ ಅಷ್ಟೇ, ಓಡಾಡೋಕ್ಕೂ ಅಷ್ಟೇ. ಅದಕ್ಕೆ ಮುಂದೆ ನಾಲ್ಕು ಹೋಗ್ತಾ ಇದ್ದೆ. ಇವೆಲ್ಲ ಕಂಟ್ರೋಲ್ ಆಗ್ಬಿಡ್ತದೆ. ಮೊದಲು ಒಂದ್ ಮುದ್ದೆ ತಿಂದ್ಬಿಟ್ಟು ರೈಸ್ ತಿಂತಾರಲ್ಲ, ಸಾಕಪ್ಪ ನಾಲ್ಕು ಇಷ್ಟು ಸಾಕೋದು ಎದ್ಬಿಡೋದು ಬಾಡ ತಿಂದ್ಬಿಟ್ಟೇನೆ. ಇವಾಗ ಒಂದು ಮುದ್ದೆ ಅಷ್ಟು ಇನ್ನಷ್ಟು ಇಟ್ಟು ಮಾಡ್ಕೊಂತೀನಿ, ತಿಂದ್ಬಿಟ್ಟು ಸ್ವಲ್ಪ ರೈಸ್ ತಿಂತೀನಿ. ಕರೆಕ್ಟಾಗಿ ಆರೋಗ್ಯ ಚೆನ್ನಾಗಿರುತ್ತೆ. ಕೇವಲ ಗಾಡಿಗಳಿಗೆ ಕಾರ ಬಸ್ಸಾಗಿಸಲ್ಲ ಹೋದ್ರೆ ಸ್ವಲ್ಪ ಸುಸ್ತಾಗೋದು. ಇವಾಗ ಏನಿಲ್ಲ. ಇಂಗ್ಲಿಷ್ ಮೆಡಿಸನ್ ಆದಷ್ಟು ಕಡಿಮೆ ಮಾಡಿಕೊಂಡು ಆಯುರ್ವೇದಿಕ್ ಟ್ಯಾಬ್ಲೆಟ್ಸ್ ಉಪಯೋಗಿಸ್ಕೊಂಡ್ರೆ ನಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಇರೋದ್ರಿಂದ ಎಲ್ಲ ಆರೋಗ್ಯವಾಗಿ ಇರೋದಕ್ಕೆ ಕಡಿಮೆ ಬೆಲೆಯಲ್ಲಿ ನಮಗೆ ಟ್ಯಾಬ್ಲೆಟ್ ಸಿಕ್ಕೋದ್ರಿಂದ ಇನ್ಸುಲಿನ್ ತಗೊಳ್ತಾ ಇದ್ದೆ, ಟ್ಯಾಬ್ಲೆಟು ತಗೊಳ್ತಾ ಇದ್ದೆ ಇಂಗ್ಲೀಷ್ದು. ಈಗ ನಾನು ಅದನ್ನು ಕಡಿಮೆ ಮಾಡಿದ್ದೆ. ನನಗೆ ಡಾಕ್ಟರ್ ನವೀನ್ ಅನ್ನೋ ಸಾಹೇಬರು ಡಾಕ್ಟರ್ ಬಂದು ನಮಗೆ ಬಿಫೋರ್ 280ರಿಂದ 290, 300ವರೆಗೂ ಇರ್ತಾ ಇತ್ತು. ಈಗ ಉಪಯೋಗಿಸಿದ ಮೇಲೆ 150ರಿಂದ 160 ಇದೆ. ಸೊ ನನಗೆ ಕಾಲು ಉರಿ ಇರ್ತಾ ಇತ್ತು, ಡೆಸಿಷನ್ ಸರಿಯಾಗಿ ಆಗ್ತಾ ಇರಲಿಲ್ಲ, ಸುಸ್ತಾಗ್ತಾ ಇತ್ತು. ಈಗ ನನಗೆ ಸುಸ್ತು ಅನ್ನೋದಿಲ್ಲ, ಡೆಸಿಷನ್ ಚೆನ್ನಾಗಿ ಆಗ್ತಾ ಇದೆ, ಕಾಲು ಉರಿ ನಿಂತೋಗಿದೆ. ಒಳ್ಳೆ ಯಂಗ್ಸ್ಟರ್ ಬಂದ ರೀತಿಯಲ್ಲಿ ಆಗುತ್ತೆ. ಅವ್ರಿಗೆ ಒಂಥರ ಹುಮ್ಮಸ್ ಬರುತ್ತೆ, ಧಾರಾಳವಾಗಿ ಎಲ್ಲಿ ಬೇಕಾದ್ರೂ ತಗೊಂಡೋಗ್ಬೋದು. ಶುಗರ್ ಲೆವೆಲ್ ಜಾಸ್ತಿ ಆಗಿಬಿಟ್ಟಿದೆ. ನನಗೆ ತುಂಬ ದಿನದಿಂದ ಸುಸ್ತಾಗ್ತಾ ಇತ್ತು, ಕಾಲು ನೋವು ಬರ್ತಾ ಇತ್ತು, ಬಾಡಿ ಪೈನು, ಸ್ವಲ್ಪ ದೂರನೂ ನಡೆಯೋಕ್ಕಾಗ್ತಿರ್ಲಿಲ್ಲ, ಸರಿಯಾಗಿ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ಮತ್ತೆ ನಾನು ವಾಶ್ರೂಮ್ಗೆ ಅವಾಗ ವಾಶ್ರೂಮ್ಗೆ ಹೋಗ್ತಾ ಇದ್ದೆ. ಹಂಗಾಗಿ ತುಂಬ ಭಯ ಆಗಿತ್ತು. ನನ್ನ ಕೂಡ ನಮಗೆ ಹೇಳ್ತಾರೆ ಇದನ್ನ ಯಾವ ರೀತಿ ತಗೋಬೇಕು, ಹೆಂಗ್ ಯೂಸ್ ಮಾಡಬೇಕು ಅಂತ ನಮಗೆ ಕಂಪನಿಯಿಂದ ಮಾಹಿತಿ ತಿಳಿಸ್ತಾರೆ. ಅವ್ರು ಹೇಳಿರೋ ಥರನೇ ನಾನು ಅವ್ರು ಯಾವ ಥರ ಹೇಳಿದ್ರು ಅದೇ ಥರ ಫಾಲೋ ಅಪ್ ಮಾಡಿ ಇದನ್ನ ತಗೋತಾ ಇದ್ದೀನಿ. ಇವತ್ತು ತುಂಬ ಹೆಲ್ತಿ ಆಗಿದ್ದೀನಿ. ನನ್ನ ಫ್ಯಾಮಿಲಿ ಕೂಡ ನನಗೆ ತುಂಬ ಖುಷಿಯಿಂದ ಇದೆ ಇವಾಗ. ಸರ್ ನಮಸ್ತೆ, ನವೀನ್ ಸರ್, ನೀವು ಈ ತರ ಪ್ರಾಡಕ್ಟ್ ನ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ನಾನು ಇವಾಗ ತುಂಬಾ ಹೆಲ್ತಿ ಆಗಿದ್ದೀನಿ, ತುಂಬಾ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು. ಈ ಟ್ಯಾಬ್ಲೆಟ್ ಯೂಸ್ ಮಾಡಿರೋಂತ 2 ಮುಖ್ಯವಾದ ಗಿಡಮೂಲಿಕೆಗಳು ಪುರಾತನ ಗ್ರಂಥಗಳಿಂದ ಉಲ್ಲೇಖ ಮಾಡಲಾಗಿದೆ. ಈ ಟ್ಯಾಬ್ಲೆಟ್ ನ ನೀವು ದಿನನಿತ್ಯ ಮನೆಯಲ್ಲಿ ಬಳಸುವಂತಹ ಪದಾರ್ಥಗಳಿಂದಾನೇ ಮಾಡಲಾಗಿದೆ. ಈ ಒಂದು ಮಾತ್ರೆಯಿಂದ ಸಕ್ಕರೆ ಕಾಯಿಲೆ ಅಂದ್ರೆ ಪ್ರೀ ಮತ್ತೆ ಪೋಸ್ಟ್ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಇಂದ ಹೊರಬರಬಹುದು. ಈ 2 ಪದಾರ್ಥಗಳನ್ನು ನಮ್ಮ ಹಿರಿಯರು ಶುಗರ್ ಕಾಯಿಲೆಯನ್ನು ಕಡಿಮೆ ಮಾಡಲಿಕ್ಕೆ ಬಳಸ್ತಾ ಇದ್ರು. ಅದನ್ನೇ ನಾವು ಇವಾಗ ಮಾಡರ್ನೈಸೇಷನ್ ಮಾಡಿ ಎಫರ್ವೆಸೆಂಟ್ ಟ್ಯಾಬ್ಲೆಟ್ ಆಗಿ ಮಾಡಿದ್ದೀವಿ. ನಮಸ್ತೆ, ನಾನು ಡಾಕ್ಟರ್ ನವೀನ್, ವಿಜಯನಗರಲ್ಲಿ ಇರೋದು. ನಾನು 15 ವರ್ಷದಿಂದ ಆಯುರ್ವೇದಿಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಬಂದು ಇದು ಇವತ್ತಿಂದಲ್ಲ, ಪುರಾತನ ಕಾಲದ್ದು. ಈ ಟ್ಯಾಬ್ಲೆಟ್ ಹೇಗೆ ಬಳಕೆ ಮಾಡೋದಂದ್ರೆ 200 ml ನಾರ್ಮಲ್ ಆಗಿರೋ ತಣ್ಣೀರ್ ತಗೊಳ್ಳಿ, ಅದ್ರದ್ದು 3/4 ಭಾಗ ಅಷ್ಟು ನೀರು ತುಂಬಿಸಿ, ಮತ್ತೆ ಇದು ಒಂದು ಮಾತ್ರ ಅದ್ರ ಡಿಸಾಲ್ವ್ ಹಾಕ್ಬೇಕು. ಅದಾದಾಗ ಅದು ತಾನಾಗೆ ಕರಗಕ್ ಸ್ಟಾರ್ಟ್ ಆಗುತ್ತೆ. ಕರಗದ ಮೇಲೆ ನಿಮ್ಗೆ ಫುಲ್ ಜ್ಯೂಸ್ ಆಗಿ ರೆಡಿ ಆಗಿರುತ್ತೆ. ಇದನ್ನ ಪ್ರತಿನಿತ್ಯ ದಿನಕ್ಕೆ 1 ಮಾತ್ರೆ ಅಂತ ತಗೊಬೇಕಾಗತ್ತೆ. ಸಪ್ಲಿಮೆಂಟ್ ಆಗಿರೋದನ್ನ ನೀವು ಲೈಫ್ ಟೈಮ್ ತಗೊಂಡ್ರು ನಿಮ್ಗೆ ಏನು ತೊಂದರೆ ಇಲ್ಲ. ಇದರಿಂದ ಯಾವ ಅಡ್ಡ ಪರಿಣಾಮ ಇರೋದಿಲ್ಲ, ನೀವು ಆರಾಮಾಗಿ ಯೂಸ್ ಮಾಡಬಹುದು. ಒಂದ್ ಲೋಟ ನೀರು ಕುಡಿತೀವಿ ನಾರ್ಮಲ್ ಆಗಿ. ಆ ಲೋಟದೊಳಗೆ ನಾವು ಒಂದು ಟ್ಯಾಬ್ಲೆಟ್ ಹಾಕಿದ್ರೆ ಜ್ಯೂಸ್ ಆಗುತ್ತೆ. ಪ್ರತಿದಿನ ಒಂದ್ ಲೋಟ ಜ್ಯೂಸ್ ಕುಡಿತಾ ಬರೋದು. ಸರ್ 20 ಟ್ಯಾಬ್ಲೆಟ್ಸ್ ಬರುತ್ತೆ. ವಿತಿನ್ 7 days ಒಳಗೆ 100% ನಾನು ಶುಗರ್ ಕಾಯಿಲೆಯಿಂದ ಹೊರಗಡೆ ಬರ್ತೀನಿ ಅನ್ನೋ ಕಾನ್ಫಿಡೆಂಟ್ ಪೇಷಂಟ್ಸ್ ಬರುತ್ತೆ. ಓಕೆನಾ, ತುಂಬಾ ಫಾಸ್ಟ್ ಮೂವಿಂಗ್ ಇರುವಂತ ಪ್ರಾಡಕ್ಟ್ ನಮ್ದು ADDS. ಓಕೆನಾ ಸರ್, ಇದನ್ನ ಬೇಸಿಕಲಿ ಡಯಾಬಿಟಿಕ್ ಗೋಸ್ಕರನೇ ಮಾಡಿರೋದು. ಇದು ನೀವು ಕುಡಿತಿದ್ದಾಗ ನಿಮ್ಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಮತ್ತೆ ನೀವು ಆಕ್ಟಿವ್ ಆಗ್ತೀರಾ. ಇನ್ ಕೇಸ್ ಡಯಾಬಿಟಿಕ್ ಅಲ್ಲಿ ಏನೇ ಸಿಂಪ್ಟಮ್ಸ್ ಇತ್ತು ವಿತಿನ್ 7 days ಒಳಗಡೆ ನೀವು ಡಯಾಬಿಟಿಕ್ ಇಂದ ಹೊರಗಡೆ ಬರ್ತೀನಿ ಅನ್ನೋ ಕಾನ್ಫಿಡೆಂಟ್ ನಿಮ್ಗೆ ಬರುತ್ತೆ. ನಮ್ ಕಡೆಯಿಂದ ಬೆನಿಫಿಟ್ಸ್ ಏನ್ ಕೊಡ್ತೀವಿ ಗೊತ್ತಾ? ಒಂದು ಪ್ರಾಡಕ್ಟ್ ನಮ್ಮ ಕಸ್ಟಮರ್ ಯಾರೇ ಬೈ ಮಾಡಿದ್ರು ಅವ್ರಿಗೆ ಅಂತಾನೆ ಒಬ್ರು ಹೆಲ್ತ್ ಅಡ್ವೈಸರ್ ಇರ್ತಾರೆ. ವೀಕ್ಲಿ 2 times ಕಾಲ್ ಮಾಡಿ, ಸರ್ ಯೂಸೇಜ್ ಯಾವ ತರ ಮಾಡ್ತಿದ್ದೀರಾ, ನಿಮ್ದು ಫುಡ್ ಹೇಗಿದೆ, ರಿಸಲ್ಟ್ ಹೇಗಿದೆ. ಎವ್ರಿ ವೀಕ್ಲಿ 2 times ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೋತಾರೆ. ಮತ್ತೆ ಎವ್ರಿ ಡೇ ನಮ್ದು ಡಾಕ್ಟರ್ ರೆಕಮೆಂಡೆಡ್ ವಿಡಿಯೋಸ್ ಗಳು ಬರುತ್ತೆ. ಲೈಕ್ ನಮ್ಮಲ್ಲಿ 5 to 7 ಡಾಕ್ಟರ್ಸ್ ಇದ್ದಾರೆ. ಮೇನ್ ಡಾಕ್ಟರ್ ಬಂದು ಡಾಕ್ಟರ್ ನವೀನ್ ಸರ್. ಅವರು ನಿಮ್ಗೆ ಎವ್ರಿ ಡೇ ಒಂದು ವಿಡಿಯೋ ಕೊಡ್ತಾರೆ. ಡಯಾಬಿಟಿಕ್ ಪೇಷಂಟ್ಸ್ ಯಾವ ತರ ಇರಬೇಕು, ನಮ್ಮ ಪ್ರಾಡಕ್ಟ್ ನ ಯಾವ ತರ ಯೂಸ್ ಮಾಡಬೇಕು, ಯೂಸ್ ಮಾಡೋದ್ರಿಂದ ನಿಮ್ಗೆ ಬೆನಿಫಿಟ್ಸ್ ಏನಿರುತ್ತೆ, ನಿಮ್ಮ ಫುಡ್ ರೂಟೀನ್ ಯಾವ ತರ ಇರಬೇಕು, ನಿಮ್ಮ ಲೈಫ್ ಸ್ಟೈಲ್ ಯಾವ ತರ ಇರಬೇಕು, ಎವ್ರಿ ಡೇ ಕೂಡ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಫಾಲೋ ಅಪ್ ಮೆಸೇಜ್ ಕಳಿಸ್ತಾ ಇರ್ತಾರೆ. ಡಾಕ್ಟರ್ ರೆಕಮೆಂಡೇಶನ್ ಮೇಲೆ ಪೇಷಂಟ್ ಗೆ ಯಾವಾಗ್ಲೂ ಹೇಳ್ತಿರ್ತಾರೆ ಈ ತರ ಇರಬೇಕು, ಯೂಸೇಜ್ ಹೆಂಗ್ ಮಾಡಬೇಕು, ಏನಾದ್ರು ಚೇಂಜಸ್ ಇದೆಯಾ ಕೇಳ್ಕೊತಿರ್ತಾರೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಒಮ್ಮೆ ಭೇಟಿ ಕೊಡಿ ಆಯುರ್ವೇದ ವೆಲ್ನೆಸ್, 100 feet ಔಟರ್ ರಿಂಗ್ ರೋಡ್, 2nd space, 7th block, BSK 3rd stage, ಹೊಸಕೆರೆಹಳ್ಳಿ ಕ್ರಾಸ್, ಬೆಂಗಳೂರು. ಹಿಂದೆ ಕರೆ ಮಾಡಿ ನಮ್ಮ ಹೆಲ್ತ್ ಅಡ್ವೈಸರ್ ಜೊತೆ ಮಾತನಾಡಿ.